ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಎಲ್ಲರಿಗೂ ಇವತ್ತಿನ ವಿಡಿಯೋದಲ್ಲಿ ಎಷ್ಟೋ ಜನಕ್ಕೆ ಫೋಟೋ ತೊಗೊಬಂದಿರ್ತೀರ. ರಾಯರ ಪೂಜೆ ಯಾವ ಥರ ಮಾಡಬೇಕು, ಫಸ್ಟ್ನೇ ಪೂಜೆ ಯಾವ ಥರ ರಾಯರನ್ನ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಗೊತ್ತಿರೋದಿಲ್ಲ. ಇವಾಗ ರಾಯರ ಫೋಟೋ ಬಂತ್ರಾಯಿಲಿಂದ ತಂದಿರ್ಬೋದು, ಅಥವಾ ಅಂಗಡಿಯಿಂದ ತಂದಿರ್ಬೋದು, ಅಥವಾ ಆನ್ಲೈನಲ್ಲಿ ತರಿಸ್ಕೊಂಡಿರ್ಬೋದು. ಅದೇ ಮನೇಲಿ ಯಾವ ಥರ ಪೂಜೆ ಮಾಡಬೇಕು ಅಂತ ಎಷ್ಟೋ ಜನಕ್ಕೆ ಗೊತ್ತಿರೋದಿಲ್ಲ. ಲಾಸ್ಟ್ ವಿಡಿಯೋದಲ್ಲಿ ನನಗೆ ಮೆಸೇಜಲ್ಲಿ ಕೇಳಿದ್ದಾರೆ, ನೀವು ಕೂಡ ನೋಡ್ಬೋದು. ಎಷ್ಟೋ ಜನಕ್ಕೆ ಡೌಟ್ ಇರುತ್ತೆ, ಎಲ್ಲರಿಗೂ ಕೂಡ ಹೆಲ್ಪ್ ಆಗಲಿ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ನೋಡಿ, ಇವಾಗ ಅಕ್ಕ ನಾವು ಶನಿವಾರ ರಾಯರ ಫೋಟೋ, ದೇವರ ಫೋಟೋ ಅಂಗಡಿಯಿಂದ ತಂದಿದ್ದೆ, ಮೊದಲ ಪೂಜೆ ಹೇಗೆ ಮಾಡಬೇಕು ಅಂತ ಗೊತ್ತಿಲ್ಲ ಅಂತ ಕೇಳಿದ್ದಾರೆ. ಖಂಡಿತವಾಗಿ ತಿಳಿಸ್ಕೊಡ್ತೀನಿ. ಮೆಸೇಜಲ್ಲಿ ತಿಳಿಸೋಣ ಅನ್ನೋದಕ್ಕಿಂತ ಎಲ್ಲರಿಗೂ ಗೊತ್ತಾಗುತ್ತೆ ವಿಡಿಯೋ ಮಾಡಿ ಹೇಳೋದ್ರಿಂದ ಅಂತ ಅಂದ್ಕೊಂಡು ಹೇಳ್ತಾ ಇದ್ದೀನಿ. ಮೊದಲನೇದಾಗಿ ಮನೆಗೆ ಫೋಟೋ ತೊಗೊಂಡು ಬಂದಮೇಲೆ ರಾಯರ ಫೋಟೋನ ಗುರುವಾರದಿಂದ ಸ್ಟಾರ್ಟ್ ಮಾಡಿ ಪೂಜೆ ಮಾಡೋದು. ನೀವು ಯಾವತ್ತೇ ತಂದ್ರೂ ಗುರುವಾರದಿಂದ ಪೂಜೆಯನ್ನು ಸ್ಟಾರ್ಟ್ ಮಾಡಿ ಕಂಟಿನ್ಯೂಸ್ ಆಗಿ 7 ದಿವಸ ದೀಪ ಹಚ್ಚಬೇಕಾಗುತ್ತೆ ರಾಯರ ಮುಂದೆ ಫೋಟೋಗೆ. ಮೊದಲನೇದಾಗಿ ಈ ಪೂಜೆ ಮಾಡಬೇಕಾದ್ರೆ ಸಮಯ ಬಂದು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿದ್ರೆ ತುಂಬಾ ಒಳ್ಳೆಯದಂತ ಹೇಳ್ಬೋದು. ಮಾಡೋಕ್ಕಾಗಿಲ್ಲ ಬ್ರಾಹ್ಮಿ ಮುಹೂರ್ತದಲ್ಲಿ ಅಂದರೆ ಖಂಡಿತವಾಗಿ ನೀವು 9 ಗಂಟೆ ಒಳಗಡೆ ಪೂಜೆಯನ್ನು ಮಾಡ್ಕೊಳ್ಳಿ. ಬೆಳಗ್ಗೆ ಟೈಮಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ. ಮನೇಲಿ ಶಾಂತಿ ನೆಮ್ಮದಿ ಎಲ್ಲ ನೆಲೆಸುತ್ತೆ. ರಾಯರ ಖಂಡಿತವಾಗಿಯೂ ಫಲ ಸಿಕ್ಕೇ ಸಿಗುತ್ತೆ. ನಾವು ಪೂಜೆ ಮಾಡೋದು ಬೇಗ ಫಲ ಸಿಗುತ್ತೆ ಅಂತ ಹೇಳ್ಬೋದು. ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡೋದ್ರಿಂದ ಮನೆಗೆ ಶ್ರೇಯಸ್ ಅಂತಲೇ ಹೇಳ್ಬೋದು. ತುಂಬ ಏಳಿಗೆಯನ್ನು ಕಾಣ್ಬೋದು. ಬ್ರಾಹ್ಮಿ ಮುಹೂರ್ತದಲ್ಲಿ ತುಂಬ ಪವರ್ಫುಲ್ ಬ್ರಾಹ್ಮಿ ಮುಹೂರ್ತ ಅಂತಲೇ ಹೇಳ್ಬೋದು. ಹೆಣ್ಮಕ್ಳು ತುಂಬ ಬೇಗ ಎದ್ದು ಪೂಜೆ ಮಾಡೋದ್ರಿಂದ ಮನೆಗೆ ಶ್ರೇಯಸ್ ಅಂತೂ ಹಾಗೆ ಆಗುತ್ತೆ. ಯಾವ ಥರ ಪೂಜೆ ಮಾಡಬೇಕು ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡ್ಕೊಳಕ್ಕಾದ್ರೆ ಮಾಡ್ಕೊಳ್ಳಿ, ಇಲ್ಲಾಂದರೆ 9 ಗಂಟೆ ಒಳಗಡೆ ಮಾಡ್ಕೊಳ್ಳಿ. ಮೊದಲಿಗೆ ರಾಯರ ಫೋಟೋನ ನೀರಲ್ಲಿ ಸ್ವಲ್ಪ ಗಂಜಲ ಹಾಕಿ ಕ್ಲೀನಾಗಿ ಒರೆಸ್ಕೊಳ್ಳಿ. ಒಂದು ಹೊಸ ಬಟ್ಟೆಯಿಂದ ಒರೆಸ್ಕೊಳ್ಳಿ. ಯಾಕಂದರೆ ಕೆಲವೊಬ್ಬರು ತಪ್ಪುಗಳು ಮಾಡ್ತಾರೆ. ನಾವು ಯೂಸ್ ಮಾಡಿರೋಂಥ ಬಟ್ಟೆಗಳ್ನ, ಹಳೆ ಬಟ್ಟೆಗಳ್ನ ಹರಿದ್ಬಿಟ್ಟು, ಬನೀನೆಲ್ಲ ಹರಿದ್ಬಿಟ್ಟು ದೇವ್ರ ಫೋಟೋ ಎಲ್ಲ ಒರೆಸ್ತಾರೆ. ಅದೆಲ್ಲ ಮಾಡೋಕ್ಕೆ ಹೋಗ್ಬಿಡಿ. ಚೆನ್ನಾಗಿರೋ ಬಟ್ಟೆ, ಹೊಸ ಬಟ್ಟೆಯನ್ನು ತೊಗೊಂಡು ಕರ್ಚಿಪ್ ಅಂತ ತೊಗೊಂಡು ಕ್ಲೀನಾಗಿ ಶುದ್ಧವನ್ನು ಮಾಡ್ಕೊಳ್ಳಿ. ಫೋಟೋ ಎಲ್ಲ ಒರೆಸ್ಕೊಂಡ್ಬಿಟ್ಟು, ಫೋಟೋ ಎಲ್ಲ ಒರೆಸ್ಕೊಂಡ್ಮೇಲೆ ಇವಾಗ ಗಂಧ ಬರುತ್ತಲ್ಲ, ಶ್ರೀಗಂಧ, ಗಂಧದ ಕಡ್ಡಿ ಯಾರು ತೇದ್ಬಿಟ್ಟು ಇಡ್ಬೋದು. ಗಂಧದ ಪೌಡ್ರು ಬರುತ್ತೆ, ಗಂಧಿಗೆ ಅಂಗಡಿಯಲ್ಲೆಲ್ಲ ಸಿಗುತ್ತೆ. ಅದನ್ನೇ ಇವಾಗ ಸ್ವಲ್ಪ ನೀರು ಹಾಕಿಬಿಟ್ಟು ಕಲಿಸ್ಬಿಟ್ಟು ಗಂಧವನ್ನು ಬಲಭಾಗದಿಂದ ಎಡಭಾಗದವರೆಗೂ ಇಡಬೇಕಾಗುತ್ತೆ. ಇನ್ನು ಗಂಧ ಎಲ್ಲ ಇಟ್ಕೊಂಡ್ಮೇಲೆ ರಾಯರ ಫೋಟೋಗೆ ಹೂವು ಹಾಕ್ಕೋಬೇಕು. ಹೂವು ಎಲ್ಲ ಹಾಕ್ಕೊಂಡ್ಮೇಲೆ, ಹೂವು ಯಾವುದೇ ರೀತಿ ನಿಮಗೆ ಹೂವು ಸಿಕ್ಕಿಲ್ಲ ಅವತ್ತಿನ ದಿವಸ ಪೂಜೆ ಮಾಡೋದಕ್ಕೆ ಅಂದರೆ ಮನೆಯಲ್ಲಿ ತುಳಸಿ ದಳಗಳು ಇರುತ್ತಲ್ಲ ಅದನ್ನೇ ಇಟ್ಕೋಬೋದು. ಪಾಟಲ್ಲಿ ಎಲ್ಲರ ಮನೆಗೂ ಇದ್ದೇ ಇರುತ್ತೆ ತುಳಸಿ ದಳ. ತುಳಸಿಯನ್ನು ಇಟ್ಕೊಂಡು ಪೂಜೆಯನ್ನು ಮಾಡ್ಕೋಬೋದು. ಇನ್ನು ಪ್ರಸಾದಕ್ಕೆ, ನೈವೇದ್ಯಕ್ಕೆ ನಿಮ್ಮ ಶಕ್ತಿ ಅನುಸಾರವಾಗಿ ಪ್ರಸಾದವನ್ನು ಮಾಡಿ ಇಡ್ಬೋದು. ಟೈಮ್ ಇಲ್ಲ ಮಾಡೋದಕ್ಕಾಗಿಲ್ಲ ಅಂದರೆ ಹಾಲು ನೀರು ಇಡ್ಬೋದು. ಹಾಲು ನೀರು ಇಡೋದ್ರಿಂದ ತುಂಬಾ ಒಳ್ಳೆಯದಂತಲೇ ಹೇಳ್ಬೋದು. ಫಸ್ಟ್ನೇ ದಿವಸ ಈ ಥರ ಪೂಜೆ ಮಾಡ್ಕೋಬೇಕಾಗುತ್ತೆ. ಇನ್ನು 7 ದಿವಸಗಳ ಕಾಲ ನೀವು ಪ್ರಸಾದ ಏನು ಇಡಲಿಲ್ಲ ಅಂದರೂ ಪರವಾಗಿಲ್ಲ, ರಾಯರ ಮುಂದೆ ದೀಪ ಆರಾಧನೆ ಹಾಕ್ತಾ ಇರಬೇಕಾಗುತ್ತೆ. ಇನ್ನು ದೀಪಕ್ಕೆ ತುಪ್ಪದ ಆರತಿ ಮಾಡಿದ್ರೆ ತುಂಬಾ ಶ್ರೇಷ್ಠ ಅಂತ ಹೇಳ್ಬೋದು. ಮಣ್ಣಿನ ದೀಪದಲ್ಲಿ ಹಚ್ಚೋದ್ರಿಂದ ತುಂಬ ಮನೆಗೆ ಶ್ರೇಯಸ್ ಅಂತ ಹೇಳ್ಬೋದು. ಮಣ್ಣಿನ ದೀಪದಲ್ಲಿ ತುಪ್ಪದ ಬತ್ತಿ ಮಾಡಿಬಿಟ್ಟು ಹಚ್ಚೋದ್ರಿಂದ ಮನೆಗೆ ತುಂಬಾ ಶ್ರೇಯಸ್ಸು, ಬೇಗನೆ ಅನುಗ್ರಹ ಸಿಗುತ್ತೆ. ರಾಯರಿಗೆ ತುಂಬ ಹತ್ತಿರ ಆಗ್ತೀವಂತ ಹೇಳ್ಬೋದು. ರಾಯರ ಅನುಗ್ರಹ ಬೇಗ ಸಿಗುತ್ತೆ ಅಂತಲೇ ಹೇಳ್ಬೋದು ತುಪ್ಪದ ಆರತಿ ಮಾಡೋದ್ರಿಂದ. ರಾಯರ ಪೂಜೆ ಮಾಡೋದಕ್ಕಿಂತ ಮುಂಚೆ ನಮ್ಮ ಮನೆ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ತದನಂತರ ನಾವು ರಾಯರಿಗೆ ಪೂಜೆ ಮಾಡಬೇಕಾಗುತ್ತೆ. ನಮ್ಮ ಮನೆ ದೇವರ ಅನುಗ್ರಹ ಪಡ್ಕೊಂಡು ಗಣೇಶನ ವಿಗ್ರಹಕ್ಕೆ ಪೂಜೆ ಮಾಡಿಕೊಂಡು ತದನಂತರ ರಾಯರಿಗೆ ಫೋಟೋಗೆ ಪೂಜೆ ಮಾಡಬೇಕಾಗುತ್ತೆ. ಇದು ಎಲ್ಲರೂ ನೆನ್ಪಿಟ್ಕೊಳ್ಳಿ. ಯಾಕಂದರೆ ನಮ್ಮ ಮನೆ ದೇವರಿಗೆ ಅನುಮತಿ ತಗೊಂಡು ತದನಂತರ ನಾವು ರಾಯರಿಗೆ ಪೂಜೆ ಮಾಡಬೇಕಾಗುತ್ತೆ. ಆವಾಗಲೇ ರಾಯರಿಗೆ ತುಂಬ ಖುಷಿ ಆಗೋದು. ನಮ್ಮ ಮನೆ ದೇವ್ರನ್ನ ಯಾವತ್ತೂ ಕೂಡ ನಾವು ಮರಿಬಾರ್ದು. ನಮ್ಮ ಮನೆ ದೇವ್ರನ್ನ ಆಶೀರ್ವಾದ ನಮ್ಮ ಮನೆಗೆ ಬೇಕಾಗಿರುತ್ತೆ. ಹಾಗಾಗಿ ನಮ್ಮ ಮನೆ ದೇವ್ರಿಗೂ ಕೋಪ ಬರಬಾರ್ದು. ಬೇರೆ ದೇವ್ರಿಗೆ ಪೂಜೆ ಮಾಡೋದಕ್ಕಿಂತ ಮುಂಚಿತವಾಗಿ ನಮ್ಮ ಮನೆ ದೇವರಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡಿಕೊಂಡು ನಾವು ಪೂಜೆ ಮಾಡಬೇಕಾಗುತ್ತೆ. ಇನ್ನು ಎಲೆ ಅಡಿಕೆ, ಬಾಳೆಹಣ್ಣು ಈ ಥರ ಪೂಜೆಯನ್ನು ಸಿಂಪಲ್ಲಾಗಿ ಮಾಡ್ಕೋಬೋದು. ಈ ಪೂಜೆ ಸಮಯ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿದ್ರೆ ತುಂಬಾ ಶ್ರೇಯಸ್ಸು. ಇನ್ನು ನಿಮಗೆ 7 ದಿವಸ ಕಾಲ ಪೂಜೆ ಮಾಡ್ಕೋಬೇಕಾಗುತ್ತೆ. ಇದೇ ರೀತಿಯಾಗಿ ನೀವು ಡೈಲಿ ನೈವೇದ್ಯ ಇಡೋದಕ್ಕಾಗಿಲ್ಲ ಅಂದರೂ ಫಸ್ಟ್ನೇ ದಿವಸ ಮಾಡ್ತೀರಲ್ವ, ಫಸ್ಟ್ನೇ ದಿವಸ ಪ್ರತಿಷ್ಠಾಪನೆ ಮಾಡ್ತೀರಲ್ಲ ರಾಯರ ಫೋಟೋಗೆ, ಆವತ್ತಿನ ದಿವಸ ಮಾತ್ರ ನೈವೇದ್ಯ ಎಲ್ಲ ಇಟ್ಟು ಫಸ್ಟ್ನೇ ದಿವಸ ಪೂಜೆ ಮಾಡ್ಕೊಳ್ಳಿ. ನಿಮಗೆ 7 ದಿವಸ ಆಗುತ್ತೆ ನೈವೇದ್ಯ ಮಾಡಿ ಇಡೋದಕ್ಕೆ ಅಂದರೆ ನೈವೇದ್ಯ ಮಾಡಿ ಇಡ್ಬೋದು. ಇಲ್ಲಾಂದರೆ ನಮಗೆ ಆಗೋದಿಲ್ಲ ಮಾಡೋದಕ್ಕೆ ನೈವೇದ್ಯ ಎಲ್ಲ ಇಟ್ಟು ಅಂದರೆ ಹಾಲು ನೀರು ಇಟ್ಟು ಮಾಡ್ಕೋಬೋದು ಪೂಜೆನ ನೈವೇದ್ಯವಾಗಿ ಮಾಡ್ಕೊಳೋದನ್ನೇ. ಇನ್ನು ಪೂಜೆ ಎಲ್ಲ ಆದಮೇಲೆ ರಾಯರ ಶ್ಲೋಕ ಗೊತ್ತಿರುತ್ತೆ ಎಲ್ಲರಿಗೂ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತಾದರೂ ಹೇಳ್ಕೊಬೋದು. ಪೂಜಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾ ಕಾಮದೆ ಅಂತ ಹೇಳ್ಕೊಬೋದು. ಇದು 108 ಸಾರಿ ಹೇಳ್ಕೊಳ್ಳಿ.
ಈ ಥರ ಮಾಡೋದ್ರಿಂದ ಮೈಂಡ್ ಕೂಡ ಫ್ರೆಶ್ ಆಗುತ್ತೆ, ರಾಯರು ಕೂಡ ಫುಲ್ಲು ಒಲಿತೀವಿ ಅಂತಲೇ ಹೇಳ್ಬೋದು. ನಮ್ಮ ಮೈಂಡು ಮನಸ್ಸು ಎರಡು ಕೂಡ ಶುದ್ಧ ಆಗ್ತಾ ಹೋಗ್ತಾ ಇರುತ್ತೆ. 108 ಸಾರಿ ನಾವು ಪ್ರೇಯರ್ ಮಾಡೋದ್ರಿಂದ ಬೇಗನೆ ನಮಗೆ ಅನುಗ್ರಹ ಸಿಗುತ್ತೆ ಅಂತಲೇ ಹೇಳ್ಬೋದು. ಮನೆಯಲ್ಲಿರೋ ನೆಗೆಟಿವಿಟಿ ಎಲ್ಲ ಹೋಗಿ ಪಾಸಿಟಿವಿಟಿ ತುಂಬ್ತಾ ಹೋಗುತ್ತೆ ಅಂತಲೇ ಹೇಳ್ಬೋದು. ಈ ಥರ ಸಿಂಪಲ್ ಆಗಿ ಮನೆಯಲ್ಲಿ ಪೂಜೆ ಮಾಡ್ಕೊಳ್ಳಿ. ಈ ಪೂಜೆನ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿದ್ರೆ ತುಂಬಾ ಬೇಗ ಫಲ ಸಿಗುತ್ತೆ ಅಂತಲೇ ಹೇಳ್ಬೋದು. ದೇವರ ಅನುಗ್ರಹ ಬೇಗನೆ ಆಗುತ್ತೆ ಅಂತಲೇ ಹೇಳ್ಬೋದು. ದೇವರ ಅನುಗ್ರಹ ಮನೆಯಲ್ಲಿ ಬೇಗನೆ ಬರುತ್ತೆ ಅಂತಲೇ ಹೇಳ್ಬೋದು, ರಾಯರ ಅನುಗ್ರಹ ಅಂತ. ಇನ್ನು ರಾಯರ ಫೋಟೋಗೆ ಪ್ರತಿಷ್ಠಾಪನೆ ಆದಮೇಲೆ 7 ದಿವಸ ಪೂಜೆ ಮಾಡಿದ್ಮೇಲೆ ನಾವು ನಾರ್ಮಲ್ ಪೂಜೆ ಮಾಡೋದಕ್ಕೆ ದೇವರ ಕೋಣೆಯಲ್ಲಿ ಇಟ್ಕೊಂಡು ನಾವು ಪೂಜೆಯನ್ನು ಮಾಡ್ಕೋಬೋದು. ನಾರ್ಮಲಾಗಿ ನಾವು ಎಲ್ಲ ದೇವ್ರಿಗೂ ಸೇರಿ 2 ದೀಪ ಹಚ್ಚುತ್ತೀವಲ್ಲ, ಅದೇ ಥರ ನಾವು ನಾರ್ಮಲ್ ಪೂಜೆಯನ್ನು ಮಾಡ್ಕೋಬೋದು ರಾಯರಿಗೂ. ಈ ಥರ ನಾವು ಸಿಂಪಲ್ ಆಗಿ ಮನೆಯಲ್ಲಿ ಪೂಜೆ ಮಾಡ್ಕೋಬೋದು, ರಾಯರನ್ನ ಪ್ರತಿಷ್ಠಾಪನೆ ಮಾಡ್ಬೋದು. ಖಂಡಿತವಾಗಿ ನಿಮಗೂ ಕೂಡ ಫಲ ಸಿಕ್ಕೇ ಸಿಗುತ್ತೆ. ಈ ಥರ ಪೂಜೆ ಮಾಡೋದ್ರಿಂದ ತುಂಬಾ ಬೇಗ ಅನುಗ್ರಹ ಕೂಡ ಆಗುತ್ತೆ ರಾಯರದು. ಇನ್ನು ರಾಯರ ಮನೆಯಲ್ಲಿ ಪ್ರತಿಷ್ಠಾಪನೆ ಆದಮೇಲೆ ಯಾರು ಕೂಡ ಗುರುವಾರ ನಾನ್ ವೆಜ್ ತಿನ್ನೋಕ್ಕೆ ಹೋಗಬೇಡಿ. ಯಾವುದೇ ಕಾರಣಕ್ಕೂ ಎಂಥ ಪರಿಸ್ಥಿತಿ ಇದ್ರೂ ನಾನ್ ವೆಜ್ ತಿನ್ನೋದಕ್ಕೆ ಹೋಗಬೇಡಿ ಗುರುವಾರದ ದಿವಸ. ಇನ್ನು ಏಕಾದಶಿ ದಿವಸನೂ ಅಷ್ಟೇ, ರಾಯರಿಗೆ ತುಂಬಾ ಪ್ರಿಯವಾದದ್ದು ಏಕಾದಶಿ. ಹಾಗಾಗಿ ಯಾರು ಕೂಡ ನಾನ್ ವೆಜ್ ತಿನ್ನೋದಕ್ಕೆ ಹೋಗಬೇಡಿ, ಮುಟ್ಟೋದಕ್ಕೂ ಹೋಗಬೇಡಿ. ಈ ಥರ ಮಾಡೋದ್ರಿಂದ ರಾಯರ ಅನುಗ್ರಹ ಬೇಗನೆ ಸಿಗುತ್ತೆ. ರಾಯರಿಗೆ ಇಷ್ಟ ಆಗೋ ಕೆಲಸಗಳನ್ನ ಮಾಡ್ತಾ ಹೋಗಬೇಕು. ಇನ್ನೊಂದು, ರಾಯರಿಗೆ ತುಂಬ ಇಷ್ಟ ಆಗೋರಂದರೆ ಯಾರಿಗೂ ಕೂಡ ಮೋಸ ಮಾಡಬಾರ್ದು, ತುಂಬ ಮೃದು ಮನಸ್ಸರಾಗಿರಬೇಕು, ಒಳ್ಳೆ ಮನಸ್ಸಿರಬೇಕು, ಅಂಥವ್ರು ಬೇಗ ಇಷ್ಟ ಆಗ್ತಾರೆ ಅಂತಲೇ ಹೇಳ್ಬೋದು. ಒಂದು, ಯಾರಿಗೂ ಕೂಡ ಕೆಟ್ಟದ್ದನ್ನು ಬಯಸಬಾರ್ದು. ಇಂಥ ಒಳ್ಳೆ ಮನಸ್ಸಿರೋರಿಗೆ ಬೇಗನೆ ಅನುಗ್ರಹ ಆಗುತ್ತೆ ಅಂತಲೇ ಹೇಳ್ಬೋದು. ಯಾರಿಂದನೂ ಏನು ಬಯಸದೆ, ನನ್ನಿಂದ ಯಾರಿಗೂ ನೋವು ಆಗದೆ ಆಗಬಾರ್ದು ಅಂತ ಬಯಸ್ತಾರಲ್ಲ, ಅವರಿಂದ ನಮಗೆ ನೋವಾದರೂ ಪರವಾಗಿಲ್ಲ, ನಮ್ಮಿಂದ ಯಾರಿಗೂ ಕೂಡ ನೋವು ಆಗಬಾರ್ದು ಅಂಥ ಮನಸ್ಸಿರೋರಿಗೆ ಬೇಗನೆ ದೇವರು ಒಲಿತಾರೆ ಅಂತಲೇ ಹೇಳ್ಬೋದು. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತಾ ಇದ್ದೀನಿ. ಪೂರ್ತಿಯಾಗಿ ಮಾಹಿತಿ ಕೊಟ್ಟಿದ್ದೀನಿ ಅಂತ ಅನ್ಕೊತಾ ಇದ್ದೀನಿ. ನಿಮ್ಗೆ ಯಾವುದೇ ರೀತಿ ಡೌಟ್ ಇದ್ದರೂ ಕೂಡ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು. ಕಮೆಂಟ್ ಆದರೂ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಹಾಗಿಲ್ಲ ಅಂದರೆ ವಿಡಿಯೋದ ಮುಖಾಂತರ ಆದರೂ ನಿಮಗೆ ತಿಳಿಸ್ತೀನಿ ಅಂತ ಹೇಳ್ತಾ, ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ವಿಡಿಯೋ ಮಾಡೋಕ್ಕೆ ನಮಗೂ ಕೂಡ ಮೋಟಿವೇಶನ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.